ಈ ಫಿಲಂ ಹೆಸರು ಹೇಳಿದ್ರೆ ಯಾರು ಕೇರ್ ಮಾಡಲ್ಲ. ಅದೇ ಡೈರೆಕ್ಟರ್‌ದು ಪ್ರೀವಿಯಸ್ ಫಿಲಂ ಹೆಸರು ಹೇಳಿದ ತಕ್ಷಣ ಎಲ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಯಾವ್ದಪ್ಪ ಅಂದ್ರೆ ತುಂಬಾಡ್. ಕೊನೆಗೂ ತುಂಬಾಡ್ ಫಿಲಂ ಡೈರೆಕ್ಟರ್ ನೆಕ್ಸ್ಟ್ ಫಿಲಂ ಜೊತೆಗೆ ಬಂದಿದ್ದಾರೆ. ಆ ಫಿಲಂ ಹೆಸರೇ ಮಾಯಾಸಭಾ. ಫಿಲಂನ ಥಿಯೇಟರ್ ಅಲ್ಲಿ ನೋಡಬಹುದಾ ಅಂತ ಕೇಳಿದ್ರೆ 100% ನೋಡಬಹುದು ಅಂತ ಹೇಳ್ತೀನಿ. ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಫಿಲಂಗೆ ಎಕ್ಸಾಂಪಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಈ ಫಿಲಂ ತುಂಬಾಡ್ ಕಾನ್ಸೆಪ್ಟ್ ತರನೇ ಗೋಲ್ಡ್, ಹ್ಯೂಮನ್ ಬಿಹೇವಿಯರ್ ಹಾಗೆ ಹ್ಯೂಮನ್ ಗ್ರೀಡ್ ಬಗ್ಗೆ ಸಖತ್ತಾಗಿ ತೋರಿಸುತ್ತೆ ಅಂತ ಹೇಳ್ಬೋದು. ಮನುಷ್ಯ ಅವನ ಆಸೆ ಆಕಾಂಕ್ಷೆಗಳಿಂದ ಎಷ್ಟು ಕಚ್ಚಡ ಆಗ್ತಾನೆ ಅಂತ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನನಗೆ ಇನ್ನ ಪರ್ಸನಲ್ ಆಗಿ ಇಷ್ಟ ಆಗಿದ್ದ ವಿಚಾರಗಳು ಏನು ಅಂತಂದ್ರೆ ಕ್ಯಾರೆಕ್ಟರ್ಗಳು ಸುಳ್ಳನ್ನ ಸತ್ಯವಾಗಿ ಹೇಳ್ತಾ ಇದೆ, ಹಾಗೆ ಸತ್ಯನ ಸುಳ್ಳಾಗಿ ಪೋರ್ಟ್ರೇ ಮಾಡ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನೆಕ್ಸ್ಟ್ ಯಾವ ಕ್ಯಾರೆಕ್ಟರ್ ಏನ್ ಮಾಡುತ್ತೆ, ಯಾವ ತರ ಗೇಮ್ ಮಾಡುತ್ತೆ ಅಂತ ಇನ್ನ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಸ್ಪೆಷಲ್ ಆಗಿ ಇಂಟರ್ವಲ್ ಸೀನ್ ಅಲ್ಲಿ ನಡೆಯುವಂತ ಸೀಕ್ವೆನ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಕಾರಣ ಏನು ಅಂತಂದ್ರೆ ಅಲ್ಲಿ ಯಾವುದೇ ತರ ಡೈರೆಕ್ಟರ್ ಸ್ಪೂನ್ ಫೀಡಿಂಗ್ ಮಾಡಲ್ಲ. ಕ್ಯಾರೆಕ್ಟರ್ ಯಾವ ತರ ಮನ್ಸಲ್ಲಿ ಅನ್ಕೊಂತಿದೆ, ಯಾವ ತರ ಗೇಮ್ ಮಾಡ್ತಿದೆ, ಆಡಿಯನ್ಸ್ ಅಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಏನ್ ನಡೀತಿದೆ, ಆ ಸೀನ್ ಇಂಟೆನ್ಸಿಟಿ ಏನು ಅಂತ. ಅದಕ್ಕೆ ಯಾವುದೇ ತರ ಓವರ್ ಡ್ರಾಮಟೈಸ್ ಮಾಡಲ್ಲ. ನನಗೆ ಒಂದೊಂದು ಸೀನು ವಿತ್ ಸೀಕ್ವೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋ ಆಸೆ ಇದೆ. ಆದ್ರೆ ಯಾವುದೇ ತರ ಸ್ಪಾಯ್ಲರ್ ಇಲ್ಲದೆ ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ವಿಚಾರಗಳನ್ನ ಹೇಳ್ತಾ ಇಲ್ಲ. ಸ್ಕ್ರೀನ್ ಪ್ಲೇ ರೈಟಿಂಗ್ ಎಷ್ಟು ಟೈಟ್ ಆಗಿದೆ ಅಂತಂದ್ರೆ ಒಂದು ಸೀನ್ ಕೂಡ ಎಕ್ಸ್ಟ್ರಾ ಬರ್ದಿಲ್ಲ, ಯಾವುದೇ ತರ ಅನ್ನೆಸೆಸರಿ ಅನ್ಸಲ್ಲ. ಹಾಗೆ ಈ ಫಿಲಂ ರನ್ ಟೈಮ್ ಎಷ್ಟು ಗೊತ್ತಾ, 1 hour 45 minutes ಅಷ್ಟೇ. ಸೊ ಫಸ್ಟ್ ಹಾಫ್ ಅಲ್ಲಿ ಏನಾದ್ರು ಒಂಚೂರು ಇದು ಏನಾಗ್ತಿದೆ, ಯಾಕೆ ಈ ತರ ಎಲ್ಲ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರು ಸೆಕೆಂಡ್ ಹಾಫ್ ಫುಲ್ ಕನ್ಕ್ಲೂಷನ್ ಕೊಡುತ್ತೆ ಅಂತ ಹೇಳ್ಬೋದು. ಫಿಲಮ್ದು ಟೆಕ್ನಿಕಲ್ ವರ್ಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಈ ಫಿಲಂ ಕ್ಯಾಮ್ರಾ ವರ್ಕ್, ಸೆಟ್ ಡಿಸೈನ್, ಲೈಟಿಂಗ್, ಕಾಸ್ಟ್ಯೂಮ್ ಎಲ್ಲಾನು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಯಾಕೆ ಈ ಒಂದೊಂದು ಡಿಪಾರ್ಟ್ಮೆಂಟ್ ಮೇಲೆ ಬೇಕಾದ್ರೂ ಮಾಸ್ಟರ್ ಕ್ಲಾಸ್ ಮಾಡ್ಬೋದು. ನಿಮ್ಗೆ ಸ್ಟೋರಿ ಕನೆಕ್ಟ್ ಆಗ್ಬೋದು, ಆಗದೆ ಇರ್ಬೋದು ಎಲ್ರಿಗೂ. ಆದ್ರೆ ಟೆಕ್ನಿಕಲ್ ವರ್ಕ್ ಅಂತೂ ಅಲ್ಟಿಮೇಟ್ ಆಗಿದೆ ಅಂತ ಹೇಳ್ಬೋದು. ನನಗೆ ಮಾಯಾಸಭಾ ತುಂಬಾ ಇಷ್ಟ ಆಯ್ತು. ಹಾಗಂತ ತಕ್ಷಣ ಎಲ್ರಿಗೂ ಇಷ್ಟ ಆಗ್ಬೇಕು ಅನ್ನೋ ರೂಲು ಇಲ್ಲ. ನೀವು ಫಸ್ಟ್ ಟ್ರೈಲರ್ ನೋಡಿ, ಟ್ರೈಲರ್ ಏನ್ ಪ್ರಾಮಿಸ್ ಮಾಡ್ತಿದ್ಯೋ ಅದು ಫಿಲಂ ಅಲ್ಲಿ ಇದೆ. ನಿಮ್ಗೆ ಟ್ರೈಲರ್ ಇಷ್ಟ ಆಯ್ತು ಅಂದ್ರೆ ಫಿಲಂ 100% ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.